ಕರ್ನಾಟಕದ ನಿಸರ್ಗಧಾಮಗಳು. ಎಚ್ಚರಿಕೆಯಿಂದ ನೋಡಬೇಕಾದ ಕರ್ನಾಟಕದ ಡೇಂಜರಸ್ ರಂಗಸ್ಥಳಗಳು. ಆಗುಂಬೆ ಮಲೆನಾಡು ಹೆಚ್ಚು ಮಳೆ ಬೀಳುವ ಪ್ರದೇಶಗಳು. ಈ ಕಾಡಿನ ಒಳಗಡೆ ಹೋಗೋದು ಹುಲಿಯ ಬಾಯಿಯ ಒಕ್ಕಂತೆ. ಯಾಕೆಂದರೆ ಇಲ್ಲಿ ಕಾಳಿಂಗ ಸರ್ಪಗಳು ಹೆಚ್ಚು ಇವೆ. ಶರಾವತಿ ಯೋಜನೆಯಿಂದ ಉಂಟಾದ ಹಿನ್ನೀರಿಗೆ ಮುಳುಗಡೆಯಾದ ಮಲೆನಾಡಿನ ಕೆಲವು ಪ್ರದೇಶಗಳಲ್ಲಿ ಇಂದಿಗೂ ಸತ್ತ ಮರಗಳ ಸ್ಥಿತಿ ನೀರಿನ ನಡುವೆ ಇದೆ. ಇಂಥ ನೀರಲ್ಲಿ ಇಳಿದರೆ ಅತಿಯಾದ ಜೌಗು ಇರೋ ಕಾರಣ ಇಳಿದವರು ವಾಪಸ್ ಬರಲ್ಲ. ವಿಶ್ವವಿಖ್ಯಾತ ಜೋಗ ಜಲಪಾತದ ನೀರು ನೇರವಾಗಿ ಕೆಳಗೆ ಬೀಳುವ ಸ್ಥಳದಲ್ಲಿ ಆಳವಾದ ತಗ್ಗು ಇರೋ ಕಾರಣ ಅದರೊಳಗೆ ಇಳಿಯಲು ಅಥವಾ ಈಜಾಡಲು ನಿಷೇಧ. ಕೆ. ಸುಬ್ರಹ್ಮಣ್ಯ ಸಮೀಪದ ಗುಂಡ್ಯಾ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಮಾಡೋದು ಸಾಹಸ ಹಾಗೂ ಅಪಾಯಕಾರಿ ಕೂಡ ಹೌದು. ಇಲ್ಲಿ ನಡೆಯುವ ಏನೊಂದು ಸುದ್ದಿಗಳು ಜಗತ್ತಿಗೆ ತಿಳಿಯೋದೇ ಇಲ್ಲ, ಅಷ್ಟೊಂದು ರಹಸ್ಯ. ನರಸಿಂಹಗಡ ಎಂದು ಕರೆಯಲ್ಪಡುವ ಗಡಾಯಿ ಕಲ್ಲಿರುವ ಸ್ಥಳ ಬ್ಯಾಳ್ತಂಗಡಿ ಸಮೀಪ ಇದೆ. ಮಳೆಗಾಲದಲ್ಲಿ ಈ ಕಲ್ಲು ಜಾರುವ ಕಾರಣ ಇವುಗಳನ್ನು ಹತ್ತುವುದು ತುಂಬಾ ಕಷ್ಟ. ತಿಪಟೂರು ಭಾಗದಲ್ಲಿರೋ ಆಲದ ಮರಗಳಲ್ಲಿ ಭಯಾನಕ ಶಕ್ತಿಗಳಿದ್ದಾವೆ ಅನ್ನೋ ನಂಬಿಕೆ. ಹಾಗಾಗಿ ಅಂಥ ಕಡೆಗೆ ಒಬ್ಬರೇ ಹೋಗಲು ಭಯ. ಹಾಗೆ ಅಂಥ ಸ್ಥಳಗಳಲ್ಲಿ ಇರಬಾರದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋದಿಂದ ಮತ್ತೇನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೆ ಶೇರ್ ಮಾಡಲು ಮರೆಯದಿರಿ.